ಅದು 3 ಹಾದಿಗಳಲ್ಲಿ ಕೂಡುವಲ್ಲಿ ನಿಂಬೆಕಾಯಿ ಇಡೋದು, ಉಪ್ಪು ಇಡೋದು, ಮೆಣಸಿನಕಾಯಿ ಇಡೋದು, ಇಂಥವು ನಾವು ಇವತ್ತಿಗೂ ನೋಡ್ತಾ ಇದ್ದೀವಿ. ಇವೆಲ್ಲ ಸಾಧ್ಯದನ? ಇವತ್ತು ಅಮೇರಿಕಾ ಮತ್ತು ಇಸ್ರೇಲ್ ಅತ್ಯಂತ ಬುದ್ಧಿವಂತ, ಅತ್ಯಂತ ಜ್ಞಾನಿ, ಅತ್ಯಂತ ತಂತ್ರಜ್ಞಾನ ಪ್ರವೀಣರು ಇವತ್ತು ಒಂದು ಸಾಮಾನ್ಯ ಇರಾನದಿಂದ ಹೊಡೆದಂಥ ಇದ್ದಾರೆ ಕ್ಷಿಪಣಿಗಳ ಮೂಲಕ. ಒಂದು ವೇಳೆ ಇವತ್ತು ಅಮೇರಿಕಾವನ್ನು ಇವತ್ತು ನಿಂಬೆಕಾಯಿಯಿಂದ ಮತ್ತೊಂದರಿಂದ ಮಾಟ ಮಾಡೋದ್ರಿಂದ ವಾಮಾಚಾರ ಮಾಡೋದ್ರಿಂದ ಗೆಲ್ಲಕ್ಕೆ ಸಾಧ್ಯ ಇತ್ತು ಅಂದ್ರೆ ಇಷ್ಟೊತ್ತಿಗೆ ಇಂಡಿಯಾ ಅಮೇರಿಕನ ಗೆದ್ದು ಬಿಡ್ತದೆ. ಅಮೇರಿಕ ಜನರನ್ನ ಕೈಲಿ ತೊಗೊಂಡ್ಬಿಡೋದು, ಚೈನಾವನ್ನು ಸೋಲಿಸ್ಬಿಡೋದು. ಚೈನಾ ಸೋಲಿಸ್ಬೇಕಾದ್ರೆ ನೀವು ಯಾಕೆ ಬಂದೂಕ ಮದ್ದು ಗುಂಡ ಕೋಟಿಗಳಲ್ಲಿ ಹಾಳು ಮಾಡೋದು ಬೇಕಾಗ್ಯದ? ₹2 2 ನಿಂಬೆಕಾಯಿ ತೊಗೊಂಡು ಸುಚ್ಚು ಹೋಗೋದ್ಬಿಟ್ರೆ ಹೋಗ್ತದಲ್ಲ. ಚೈನಾದ ಸೈನಿಕರೆಲ್ಲರೂ ಬಾರ್ಡರ್ ಮೇಲೆ ಸತ್ತೋಗ್ಬಿಡ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ. ಇಂಥ ಮಾತುಗಳು ಮಾತಾಡೋದು ಇವತ್ತೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದ ಕೇಂದ್ರ ರಾಜರು ಇಂದಿಲ್ಲ ನಾಳೆ ಮಂತ್ರಿಗಿರಿ ಪಟ್ಟಕ್ಕಿರೋರು ಇಂಥ ಮಾತುಗಳು ಮಾತಾಡಿದ ತಕ್ಷಣ ಇವತ್ತು ಮಾಧ್ಯಮದ ಚರ್ಚೆ ಜೋರು ನಡೆದಿದೆ. ಎಲ್ಲರೂ ಅದನ್ನು ಮಾತಾಡುವಂಥದ್ದಾಗ್ಯದ. ಅದರಲ್ಲಿ ಬಾಲಕೃಷ್ಣ ಅವರು ಲೇವಡಿ ಮಾಡಿದ್ದಾರೆ ಇದನ್ನು. ಆದರೆ ಅವರು ವಾಮಾಚಾರ ನಂಬುವಂಥವ್ರನ್ನ ಯಾಕೆ ವಿರೋಧ ಮಾಡಿದ್ರಪ್ಪ ಅಂದ್ರೆ ಕೇವಲ ಇವರೊಬ್ಬರು ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರ ಫಾಲೋವರ್ಸು. ಆ ಒಂದು ಹಿನ್ನೆಲೆಯಲ್ಲಿ ಟೀಕಾ ಮಾಡೋದು. ಈಗ ಮುಸ್ಲಿಮ್ ಇದ್ದಂಥವ ಹಿಂದೂ ಧರ್ಮದ ಮೂಢನಂಬಿಕೆ ಟೀಕೆ ಮಾಡೋದು, ಮುಸ್ಲಿಮ್ ಇದ್ದಂಥವ ಹಿಂದೂ ಧರ್ಮದ ಮೂಲಭೂತ ಈ ಮಾಟ ವಾಮಾಚಾರ ಟೀಕೆ ಮಾಡೋದು, ಇದು ನಾವು ನಿರಂತರವಾಗಿ ನೋಡ್ತಾನೆ ಇರ್ತೀವಿ. ಇದನ್ನು ಮೀರಿತಿರ್ತದೆ, ಅದು ಸತ್ಯ ಅಂತೇಳಿ. ಅದಕ್ಕೆ ಈ ತನಿಖೆ ಮಾಡಿಸೋಕ್ಕಿಂತಲೂ ವಾಮಾಚಾರ, ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಮಾಟ ಮಂತ್ರ ಇವಕ್ಕೆಲ್ಲನೂ ಇದು ತಿಳ್ಕೊಳ್ಳೋ ಸಲುವಾಗಿ ತನಿಖಾ ಸಂಸ್ಥೆ ನೇಮಿಸೋದು, ತನಿಖೆ ಸಂಸ್ಥೆಯಿಂದ ಇವೆಲ್ಲ ಶೋಧ ಮಾಡಿಸೋದು ಅಂತಂದ್ರೆ ಇದೊಂದು ಅತ್ಯಂತ 21ನೇ ಶತಮಾನದ ಹಾಸ್ಯಾಸ್ಪದವಾದ ವಿಷಯ. ಅದಕ್ಕಾಗಿ ಇವತ್ತು ಚರ್ಚೆ ಜೋರು ನಡೀತಾ ಇದೆ. ಕೆ ಎನ್ ರಾಜನ್ ಅವರು ಮಾತಾಡಿದಂಥ ಮಾತುಗಳು ನಿಜವಾಗಿಯೂ ಜನ ಒಪ್ಪುವಂಥವಲ್ಲ, ಒಳ್ಳೆಯವಲ್ಲ ಅನ್ನೋದು ಮಾತ್ರ ಇಷ್ಟು ಹೇಳಬೇಕಾಗಿದೆ. ಆ ನೆಲೆಯಲ್ಲೇ ಏನಪ್ಪ ಅಂತಂದ್ರೆ ನಮ್ಮ ಕೆ ಎನ್ ರಾಜನ್ ಅಂತ